ಹಲೋ ಆಲ್, ಗುಡ್ ಈವ್ನಿಂಗ್. ಎಸ್, ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಈ ಹಿಂದೆನೆ ಮಾತಾಡಿದ ಹಾಗೆ ಪರ್ಸನಲ್ ಇಯರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂಡ್ ನೆಕ್ಸ್ಟ್ ಇಯರ್ ದಟ್ ಇಸ್ 2026 ನಿಮ್ಮ ಲೈಫ್ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ, ಏನೆಲ್ಲ ಒಂದು ಆಕ್ಷನ್ಸ್ ಅನ್ನ ದಟ್ ಇಸ್ ಪ್ರಿಕಾಷನ್ಸ್ ಅನ್ನ ನೀವು ತಗೋಬೇಕಾಗತ್ತೆ, ಅದೆಲ್ಲವನ್ನ ನೋಡ್ತಾ ಹೋಗೋಣ. ಅಂಡ್ ಟ್ಯಾರೋಟ್ ರೀಡಿಂಗ್ ಗೆ ಹೋಗೋಕ್ಕೂ ಮುಂಚೆ ಅಥವಾ ಒಂದು ನಿಮ್ಮ ಪರ್ಸನಲ್ ಇಯರ್ ಅನ್ನ ಕಂಡಿಟ್ಕೊಳ್ಳೋದಿಕ್ಕೂ ಮುಂಚೆ ಒಂದು ಮಾತನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಫ್ಯೂಚರ್ ಅನ್ನುವಂಥದ್ದು ಫಿಕ್ಸ್ ಅಲ್ಲ. ಓಕೆ, ನಾನು ಏನೋ ಒಂದು 2026ರಲ್ಲಿ ಹೀಗಾಗತ್ತೆ ಅನ್ನೋದು ಫಿಕ್ಸ್, ನೋ, ಹಾಗಲ್ಲ. ಎನಿ ಟೈಮ್ ನಮ್ಮ ಒಂದು ಭವಿಷ್ಯವನ್ನ, ನಮ್ಮ ಒಂದು ಫ್ಯೂಚರ್ ಅನ್ನ ನಿರ್ಧರಿಸ್ಕೊಳ್ಳುವಂತ ಒಂದು ಅವಕಾಶವನ್ನ ಯೂನಿವರ್ಸ್ ನಮ್ಗೆ ಕೊಡ್ತಾ ಇರತ್ತೆ. ಅದನ್ನೇ ನಾವು ಫ್ರೀ ವಿಲ್ ಅಂತ ಕರಿಬಹುದು. ಸೊ ಹಾಗೇನೆ ನಿಮ್ಮ ಒಂದು ಲೈಫಿಗೂ ಕೂಡ ಒಂದು ಫ್ರೀ ವಿಲ್ ಅನ್ನುವಂಥದ್ದು ಇರುತ್ತೆ. ಅಂಡ್ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಈ ಒಂದು 2026 ಪ್ರಿಡಿಕ್ಷನ್ಸ್ ಅನ್ನ ನಾವು ಏನ್ ನೋಡ್ತಾ ಇದೀವಿ, ಇದನ್ನ ನೀವು ಜಸ್ಟ್ ನಿಮ್ಮ ಮುಂದಿನ ವರ್ಷವನ್ನ ಪ್ರೊಡಕ್ಟಿವ್ ಆಗಿ ಪ್ಲಾನ್ ಮಾಡ್ಕೊಳ್ಳೋದಿಕ್ಕೆ ಬಳಸ್ಕೊಳ್ಳಿ. ಓಕೆ, ಸೊ ಒಂದು ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಸೊ ಕಮಿಂಗ್ ಟು ಪರ್ಸನಲ್ ಇಯರ್ ಕ್ಯಾಲ್ಕುಲೇಷನ್. ಪರ್ಸನಲ್ ಇಯರ್ ಅನ್ನ ನಾವು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು? ಸೊ ಫಸ್ಟ್ ಪರ್ಸನಲ್ ಇಯರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಿಕ್ಕೂ ಮುಂಚೆ ಮೊದಲು ಮುಂದಿನ ವರ್ಷ ದಟ್ ಈಸ್ 2026 ಇದನ್ನ ಕೌಂಟ್ ಮಾಡ್ಕೊಳ್ಳಿ. ದಟ್ ಈಸ್ 2 + 2 + 6 ಟೋಟಲ್ ಕಮ್ಸ್ ಟು 10 ಅಂಡ್ ಟೋಟಲ್ 10 ದಟ್ ಈಸ್ 1 + 0 = 1. ಓಕೆ, ಸೊ ಮುಂದಿನ ವರ್ಷ ಯೂನಿವರ್ಸಲ್ ಇಯರ್ ಆಗಿರತ್ತೆ, ದಟ್ ಈಸ್ ನಂಬರ್ 1. ಓಕೆ, ಎಲ್ಲರಿಗೂ ಕಾಮನ್ ಇರುವಂತದ್ದು ನಂಬರ್ 1 ಆಗಿದೆ. ಅಂಡ್ ನಂಬರ್ 1 ನ ಸ್ಪೆಷಾಲಿಟಿಯನ್ನ ಹೇಳೋದಾದ್ರೆ ಮೀನ್ಸ್ ಯೂನಿವರ್ಸ್ ಮುಂದಿನ ವರ್ಷ ಅಂದ್ರೆ 2026 ಅಲ್ಲಿ ನಮ್ಮೆಲ್ಲರಿಗೂ ಒಂದು ನ್ಯೂ ಆಪರ್ಚುನಿಟಿಯನ್ನ, ನ್ಯೂ ಬಿಗಿನಿಂಗ್ ಅನ್ನ, ಮೀನ್ಸ್ ಹೊಸದಾಗಿ ಏನಾದ್ರೂ ಪ್ರಾರಂಭಿಸೋದಿಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನ ಯೂನಿವರ್ಸ್ ನಮ್ಮೆಲ್ಲರಿಗೂ ಕೊಡ್ತಾ ಇದೆ. ಓಕೆ, ಅಂಡ್ ಅದನ್ನ ನಾವ್ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತೀವಿ, ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸ್ ಗಳೆಲ್ಲವೂ ಕೂಡ ಡಿಪೆಂಡ್ ಆಗುವಂತದ್ದು ನಮ್ಮ ಪರ್ಸನಲ್ ಇಯರ್ ಮೇಲೆ. ಅಂಡ್ ಪರ್ಸನಲ್ ಇಯರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಿಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ, ದಟ್ ಈಸ್ ಬರ್ತ್ ಡೇ. ನೀವು ಹುಟ್ಟಿದ ಒಂದು ದಿನ, ಅದರ ಡೇಟ್ ಅನ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಅಂಡ್ ಮಂತ್, ಯಾವ ತಿಂಗಳು, ದಟ್ ಈಸ್ ನಂಬರ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಅಂಡ್ 2026 ಟೋಟಲ್ ಕಮ್ಸ್ ಟು 1. ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ದಟ್ ಈಸ್ ನಿಮ್ಮ ಬರ್ತ್ ಡೇ 26 ಅಂತ ಇಟ್ಕೊಳ್ಳೋಣ, ನೀವು ಹುಟ್ಟಿದ ಮಂತ್ 11 ಅಂತ ಇಟ್ಕೊಳ್ಳೋಣ. ಅಂಡ್ ಪರ್ಸನಲ್ ಇಯರ್ ದಟ್ ಈಸ್ ಯೂನಿವರ್ಸಲ್ ಇಯರ್ 1 ಅಂತ ಆಲ್ರೆಡಿ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೀವು ಕೂಡ ಇದೇ ರೀತಿಯಲ್ಲಿ ನಿಮ್ಮ ಬರ್ತ್ ಡೇ, ಮಂತ್ ಅಂಡ್ +1 ಎಲ್ಲರಿಗೂ ಕಾಮನ್. ನಿಮ್ಮ ಬರ್ತ್ ಇಯರ್ ಯಾವುದೇ ಆಗಿದ್ರು ಕೂಡ ಲಾಸ್ಟ್ ಅಲ್ಲಿ 1 ಆಡ್ ಮಾಡ್ಕೊಳ್ಳಿ. ನಿಮ್ಮ ಬರ್ತ್ ಇಯರ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿವರೆಗೆ ಎಲ್ಲರದು ಸ್ಟೆಪ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿವರೆಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ನೀವು ಹುಟ್ಟಿದ ಡೇಟ್ ಅನ್ನ ಮೆನ್ಷನ್ ಮಾಡ್ಕೊಳ್ಳಿ. ನೀವು ಹುಟ್ಟಿದ್ದು ಇವನ್ ಸಿಂಗಲ್ ಡಿಜಿಟ್ಸ್ ಆದ್ರೆ ದಟ್ ಈಸ್ 1 to 9 ಆದ್ರೂ ಕೂಡ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ, ಅಥವಾ 10 ಇಂದ 30, 31 ಯಾವುದೇ ಇದ್ರೂ ಕೂಡ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಅಂಡ್ ಸೆಕೆಂಡ್ ಬರ್ತ್ ಮಂತ್, ಯಾವ ತಿಂಗಳು ಆ ಒಂದು ನಂಬರ್ ಅನ್ನ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಬಲ್ ಡಿಜಿಟ್ ಎಲ್ಲೆಲ್ಲಿ ಇದೆಯೋ ಅದನ್ನ ಸಿಂಗಲ್ ಡಿಜಿಟ್ ಗೆ ಇಳಿಸಿ. ಲೈಕ್ ಎಕ್ಸಾಂಪಲ್, ಇವಾಗ 26 ಇದೆ. 26 ಅನ್ನ ಸಿಂಗಲ್ ಡಿಜಿಟ್ ಗೆ ನಾನು ಯಾವ ರೀತಿ ತಗೊಬಂದೆ ಅಂತ ಅಂದ್ರೆ 2 + 6 = 8. ಅದೇ ಇಲ್ಲಿ 11 ಇದೆ, ದಟ್ ಈಸ್ ನವೆಂಬರ್ ಅಲ್ಲಿ ಹುಟ್ಟಿದಂತ ಒಂದು ಮಂತ್. ಇದು ಯಾರು ನವೆಂಬರ್ ಅಲ್ಲಿ ಹುಟ್ಟಿರ್ತಾರೆ ಅವ್ರು 11 ಬಂದಿರುತ್ತೆ. 11 ದಟ್ ಈಸ್ 1 + 1 = 2. ಅದನ್ನ ಮೆನ್ಷನ್ ಮಾಡ್ಕೊಂಡಿದೀನಿ. 1 ಸಿಂಗಲ್ ಅಲ್ಲೇ ಇದೆ, ಸೊ ಅದನ್ನ ಏನು ಮಾಡೋ ಹಾಗಿಲ್ಲ, ಅದನ್ನ ಹಂಗೆ ಕ್ಯಾರಿ ಮಾಡಿದ್ದೀನಿ.
ಸೊ ಇದನ್ನ ಮಾಡ್ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ನಿಮ್ಮದನ್ನು ಕೂಡ ಇದೇ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಲ್ಲಿ, ಫೈನಲ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡಿದೀನಿ ಅಂತ ಅಂದ್ರೆ 8+2+1 ಟೋಟಲ್ ಕಮ್ಸ್ ಟು 11. ಅಗೈನ್ 11 ಬಂದಿದೆ. ಆ 11 ಅನ್ನ 1+1 = 2. ಸೊ ನಿಮ್ಮ ನಂಬರ್ ಯಾವ್ದಾದ್ರೂ ಬರ್ಲಿ, ಇದನ್ನ ಆಡ್ ಮಾಡಿದಾಗ, ಮೂರನೇ ಸ್ಟೆಪ್ ಅಲ್ಲಿ ಆಡ್ ಮಾಡಿದಾಗ ನಿಮ್ಮ ನಂಬರ್ ಏನ್ ಬರುತ್ತೆ, ಇನ್ ಕೇಸ್ ಸಿಂಗಲ್ ಡಿಜಿಟ್ ಬಂತು ಅಂತ ಅಂದ್ರೆ ದಟ್ಸ್ ಪರ್ಫೆಕ್ಟ್ಲಿ ಫೈನ್, ಅದೇ ನಿಮ್ಮ ಪರ್ಸನಲ್ ಇಯರ್. ಡಬಲ್ ಡಿಜಿಟ್ ಬಂತು ಅಂತ ಅಂದ್ರೆ, ಲೈಕ್ ಎಕ್ಸಾಂಪಲ್ ಇಲ್ಲಿ 11 ಬಂದಿದೆ, ಡಬಲ್ ಡಿಜಿಟ್ ಬಂದಿದೆ ಅಂತ ಅಂದ್ರೆ ನಾನು ಅದನ್ನ ಮತ್ತೆ ಆಡ್ ಮಾಡಿ ಸಿಂಗಲ್ ಡಿಜಿಟ್ ಗೆ ತರ್ತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ನಿಮ್ಮ ಒಂದು ಸಿಂಗಲ್ ಡಿಜಿಟ್ ನಂಬರ್ ಸಿಕ್ತು ಅಂತ ಅಂದ್ರೆ ಅದು ಪರ್ಸನಲ್ ಇಯರ್, ನಿಮ್ಮ ಪರ್ಸನಲ್ ಇಯರ್. ಸೊ ಈ ಒಂದು ಡೇಟ್ ಆಫ್ ಬರ್ತ್ ಎಕ್ಸಾಂಪಲ್ ತಗೊಂಡಿದ್ದೀನಲ್ಲ, ಇವರ ಈ ಒಂದು ಡೇಟ್ ಆಫ್ ಬರ್ತ್ ನ ಪರ್ಸನಲ್ ಇಯರ್ ಬಂದ್ಬಿಟ್ಟು ನಂಬರ್ 2. ಓಕೆ, ಸೊ ಆ ರೀತಿಯಲ್ಲಿ ನಿಮ್ಮ ಪರ್ಸನಲ್ ಇಯರ್ ಅನ್ನ ನೀವು ಕಂಡಿಟ್ಕೊಳ್ಳಿ. ಓಕೆ, ಸೊ ನಿಮ್ಮ ಪರ್ಸನಲ್ ಇಯರ್ಸ್ ನಿಮ್ಗೆ ಸಿಕ್ಕಿದ ನಂತರ ನಾನ್ ಇವಾಗ ಟ್ಯಾರೋಟ್ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಬೇಸ್ಡ್ ಆನ್ ನಿಮ್ಮ ಇಯರ್ಸ್ ಮೇಲೆ. ದಟ್ ಈಸ್ 1 to 9 ಅಲ್ಲಿ ನಿಮ್ಮ ಪರ್ಸನಲ್ ಇಯರ್ ಏನ್ ಬಂದಿದೆ ಅದರ ಬೇಸ್ ಮೇಲೆ ನಾನು ಇವಾಗ ರೀಡಿಂಗ್ಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ನಂಬರ್ 1 ಬಂದಿದೆ, ದಟ್ ಈಸ್ ನಿಮ್ಮ ಪರ್ಸನಲ್ ಇಯರ್ ನಂಬರ್ 1 ಬಂದಿದೆ, ಅವರ ರೀಡಿಂಗ್ ಇಲ್ಲಿ ಆಗ್ತಾ ಇದೆ. ಯಾರ್ದು ನಂಬರ್ 1 ಬಂದಿದೆ ದಟ್ ಈಸ್ ಯೂನಿವರ್ಸಲ್ ಇಯರ್ ಕೂಡ ನಂಬರ್ 1 ಇದೆ, ಅಂಡ್ ನಿಮ್ಮ ಪರ್ಸನಲ್ ಇಯರ್ ಕೂಡ ನಂಬರ್ 1 ಇದೆ. ಸೊ ಇಲ್ಲಿ ಕಾರ್ಡ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇರುವಂತದ್ದು ಫೋಕಸ್ ಆನ್ ಯುವರ್ ಸೆಲ್ಫ್, ನಿಮ್ಮ ಹೀಲಿಂಗ್ ಮೇಲೆ, ನಿಮ್ಮ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್ ನಿಮ್ಗೆ ಇಲ್ಲಿ ಕೇಳ್ತಾ ಇದೆ, ಇನ್ನೆಷ್ಟು ದಿನ ಇದೇ ಒಂದು ಲೈಫ್ ಅಲ್ಲಿ, ಇದೇ ಒಂದು ಪೊಸಿಷನ್ ಅಲ್ಲಿ ಸ್ಟ್ರಕ್ ಆಗಿರ್ತೀರಾ, ಗ್ರೋ ಹೈ ಅಂತ. ಸೊ ಯೂನಿವರ್ಸ್ ನಿಮ್ಗೆ ಆಪರ್ಚುನಿಟಿಯನ್ನ ಕೊಡ್ತಾ ಇದೆ. ಯೂನಿವರ್ಸ್ ನಿಮ್ಗೆ ಕೊಡುವಂತ ಅವಕಾಶಗಳು ಎಲ್ಲವೂ ಕೂಡ ನಿಮ್ಮ ಒಂದು ಲಿಮಿಟ್ ಅನ್ನ ಮೀರಿ ಬೆಳೆಯೋ ರೀತಿಯ ಅವಕಾಶಗಳನ್ನ ಯೂನಿವರ್ಸ್ ನಿಮ್ಗೆ ಕೊಡ್ತಿರುತ್ತೆ. ದ ಓನ್ಲಿ ಥಿಂಗ್ ಈಸ್ ನೀವು ಆ ಅವಕಾಶಗಳನ್ನ ಗ್ರಾಬ್ ಮಾಡ್ಕೊಬೇಕು, ಅದ್ರ ಮೇಲೆ ನೀವು ವರ್ಕ್ ಮಾಡೋ ಮೂಲಕ ನಿಮ್ಮ ಒಂದು ಲೆವೆಲ್ ಅಪ್ ಅನ್ನ ನೀವು ಮಾಡ್ಕೋಬಹುದು, ನೀವು ಗ್ರೋ ಆಗ್ಬಹುದು. ಓಕೆ, ಅಂಡ್ ಇಲ್ಲಿ ಇನ್ನೊಂದನ್ನ ನೋಡೋದಾದ್ರೆ ದಟ್ ಈಸ್ ಯಾರ್ದು ಪರ್ಸನಲ್ ಇಯರ್ 1 ಬಂದಿದೆ ಅವರಿಗೆ ಯೂನಿವರ್ಸ್ ಇನ್ನೊಂದು ಸಜೆಷನ್ ಅನ್ನ ಕೊಡ್ತಾ ಇರುವಂತದ್ದು ದಟ್ ಈಸ್ ಬ್ಯಾಲೆನ್ಸ್. ಎಸ್, ಡೋಂಟ್ ಗೋ ಫಾರ್ ಎಕ್ಸ್ಟ್ರೀಮ್, ಬ್ಯಾಲೆನ್ಸ್ ಮಾಡಿ. ಮೀನ್ಸ್ ನಿಮ್ಮ ಒಂದು 2026 ಅಲ್ಲಿ ಬ್ಯಾಲೆನ್ಸಿಂಗ್ ಅನ್ನ ನೀವು ಕಲ್ತ್ಕೊಬೇಕಾಗಿದೆ. ಯಾವ ರೀತಿಯಲ್ಲಿ ನಾನು ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದು, ಸಮ್ ಟೈಮ್ಸ್ ನೀವು ಒಂದ್ ರೀತಿ ಓವರ್ವೆಲ್ಮ್ ಆಗ್ತಿರ್ತೀರಾ. ಓಕೆ, ಎಲ್ಲವೂ ಕೂಡ ನನ್ಗೆ ಆಗ್ತಾ ಇಲ್ಲ, ಐ ಕಾಂಟ್ ಬ್ಯಾಲೆನ್ಸ್, ಅಥವಾ ಎಲ್ಲವನ್ನ ನಾನು ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದ್ರೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ, ನೀವು ಇಲ್ಲಿ ಕಲಿಯಕ್ ಬಂದಿರೋದು ಅದನ್ನೇ, ಸೊ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡಿ ಅಂತ. ಓಕೆ, ಇದು ನಿಮ್ಮ ಒಂದು ರೀಡಿಂಗ್ ಆಗಿದೆ. ದಟ್ ಈಸ್ ಪರ್ಸನಲ್ ಇಯರ್ 1 ಅವ್ರದ್ದು. ಪರ್ಸನಲ್ ಇಯರ್ 1 ಅವರಿಗೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಒಂದು ಥಾಟ್ ಅಲ್ಲಿ, ದಟ್ ಈಸ್ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಲಿಮಿಟ್ ಮಾಡ್ಕೊಂಡು ನಿಮ್ಮ ಲೈಫ್ ಅನ್ನ ನೀವೇ ಅಲ್ಲಿ ಸ್ಟಕ್ ಮಾಡಿ ಇಟ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಯೂನಿವರ್ಸ್ ನಿಮ್ಗೆ ಬೆಳೆಯೋ ಅವಕಾಶವನ್ನ ಕೊಡ್ತಾ ಇದೆ ಅಂತ ಅಂದ್ರೆ ಈಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆ ಒಂದು ಅವಕಾಶಗಳನ್ನ ಗ್ರಾಬ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ನೀವು ಬೆಳಿತೀರಾ ಅನ್ನೋದು. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ನಂಬರ್ 2. ಸೊ ಯಾರಿಗೆ ಪರ್ಸನಲ್ ಇಯರ್ ನಂಬರ್ 2 ಬಂದಿದೆ ಅವರ ರೀಡಿಂಗ್. ಸೊ ಇಲ್ಲಿ ಪರ್ಸನಲ್ ರೀಡಿಂಗ್ ಯಾರ್ದು ನಂಬರ್ 2 ಬಂದಿದೆ ಅವರಿಗೆ ಯೂನಿವರ್ಸ್ ಕೇಳ್ತಾ ಇರೋವಂಥದ್ದು, ಓಕೆ ಫೈನ್, ಕನ್ಸನ್ನ ಕಾಣ್ತಾ ಇದ್ದೀರಾ, ಬಟ್ ಇನ್ನೆಷ್ಟು ದಿನ ಕನ್ಸಲ್ಲೇ ಇರ್ತೀರಾ, ಆಕ್ಷನ್ ತಗೊಳ್ಳಿ. ಓಕೆ, ಸೊ ಯೂನಿವರ್ಸ್ ನಿಮ್ಗೆ ಇಲ್ಲಿ ಹೇಳ್ತಾ ಇದೆ, ಸ್ಟಾರ್ಟ್ ಟೇಕಿಂಗ್ ಆಕ್ಷನ್. ಜಸ್ಟ್ ಕೂತು ಪ್ಲಾನ್ ಮಾಡಿ ಇಷ್ಟು ಲಾ ಆಫ್ ಅಟ್ರಾಕ್ಷನ್ ಮಾಡಿದೆ, ಇಷ್ಟು ಅಫರ್ಮೇಶನ್ಸ್ ಹೇಳ್ದೆ, ಓಕೆ ಫೈನ್, ಅದೆಲ್ಲವನ್ನ ಪಕ್ಕಕ್ಕೆ ಇಟ್ರೆ ನೀವ್ ಆಕ್ಷನ್ ಏನ್ ತಗೊಳ್ತಾ ಇದ್ದೀರಾ, ಅದನ್ನ ಇಲ್ಲಿ ಯೂನಿವರ್ಸ್ ನಿಮ್ಗೆ ಕೇಳ್ತಾ ಇದೆ. ಬಿಕಾಸ್ ಎಲ್ಲವೂ ಕೂಡ ರೆಡಿ ಆಗಿದೆ. ದ ಓನ್ಲಿ ಥಿಂಗ್ ಇಸ್
ನಿಮ್ಮ ಆಕ್ಷನ್ಸ್ ಅಲ್ಲಿ ಬರ್ತಾನೆ ಇಲ್ಲ. ಆಕ್ಷನ್ಸ್ ನಿಮ್ದು ಆಗ್ತಾ ಇಲ್ಲ, ಬರೀ ಜಸ್ಟ್ ಏನೋ ನಿಮ್ಮ ಎನರ್ಜಿ ಎಲ್ಲ ಪ್ಲಾನಿಂಗ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಇಲ್ಲೇ ಹೋಗ್ತಾ ಇದೆ. ಸೊ ನೀವು ಫೋಕಸ್ ಮಾಡ್ಬೇಕಾಗಿರೋದು 2026 ಅಲ್ಲಿ ಆಕ್ಷನ್ಸ್ ಮೇಲೆ. ಅಂಡ್ ಇಲ್ಲಿ ಇನ್ನೊಂದು ಥಿಂಗ್ಸ್ ಅನ್ನ ನಾನು ಹೇಳೋದಾದ್ರೆ ದಟ್ ಈಸ್ ಭಯ. ಓಕೆ, ಪ್ಲಾನಿಂಗ್ ಎಲ್ಲವೂ ಚೆನ್ನಾಗಿರತ್ತೆ ನಿಮ್ದು, ಬಟ್ ಆಕ್ಷನ್ ಅಂತ ತಗೊಳಕ್ ಬಂದಾಗ ಭಯ ಆಗತ್ತೆ ನಿಮ್ಗೆ. ಓಕೆ, ಏನಾಗ್ಬಿಟ್ರೆ, ಓಕೆ ನನ್ ಪ್ಲಾನ್ ಉಲ್ಟಾ ಹೊಡೆದ್ಬಿಟ್ರೆ. ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ ಅನ್ನೋದು ಎಷ್ಟು ಕಾಮನ್, ಹಾಗೇನೆ ಸಕ್ಸಸ್ ಅನ್ನೋದು, ಫೇಲ್ಯೂರ್ ಅನ್ನೋದು ಕೂಡ ಕಾಮನ್. ಸೊ ನೀವು ಫೇಲ್ಯೂರ್ಗೆ ಎದ್ರುಕೊಂಡು ನನ್ಗೆ ಇದು ವರ್ಕ್ ಆಗ್ಲಿಲ್ಲ ಅಂತ ಅನ್ಕೊಂಡು ಎದ್ರುಕೊಂಡು, ಮೀನ್ಸ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಅನ್ನೋ ಒಂದು ರೀತಿಯಲ್ಲಿ ನೀವು ಎದ್ರುಕೊಂಡು ನೀವ್ ಎಷ್ಟು ವರ್ಷಗಳು ಕಾದ್ರೂ ಕೂಡ ನಿಮ್ಮ ಗ್ರೋತ್ ಅಲ್ಲಿಗೆ ಸ್ಟಕ್ ಆಗತ್ತೆ ಹೊರತು ಭಯವನ್ನ ನೀವು ಮೆಟ್ಟಿ ನಿಲ್ಲುವಂತ ವರ್ಷ ದಟ್ ಈಸ್ 2026 ಅಲ್ಲಿ ನಿಮ್ಗೆ ಯೂನಿವರ್ಸ್ ಆಪರ್ಚುನಿಟಿಯನ್ನ ಕೊಡ್ತಾ ಇದೆ ನಿಮ್ಮೆಲ್ಲಾ ಭಯಗಳನ್ನ ಮೆಟ್ಟಿ ನಿಲ್ಲೋದಿಕ್ಕೆ. ಸೊ ಆ ಒಂದು ಆಪರ್ಚುನಿಟಿಯನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಅಂಡ್ ಕಮಿಂಗ್ ಟು ನಂಬರ್ 3, ಯಾರಿಗೆ ಒಂದು ಪರ್ಸನಲ್ ಇಯರ್ ನಂಬರ್ 3 ಬರ್ತಾ ಇದೆ ಅವರಿಗೆ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು, ದಿಸ್ ಈಸ್, ನಾನು ಆಗ್ಲೇ ಹೇಳಿದ್ದೀನಿ, ಓವರ್ ಆಲ್ ಥೀಮ್ ಅಲ್ಲಿ ಎಲ್ಲರಿಗೂ ಯೂನಿವರ್ಸ್ ನಂಬರ್ 1 ಅನ್ನ ಕೊಡ್ತಾ ಇದೆ ಮುಂದಿನ ವರ್ಷ. ದಟ್ ಈಸ್ ನ್ಯೂ ಬಿಗಿನಿಂಗ್, ನ್ಯೂ ಆಪರ್ಚುನಿಟಿ, ಒಂದು ರೀತಿಯಲ್ಲಿ ನ್ಯೂ ವೇ ಆಫ್ ಸ್ಟಾರ್ಟಿಂಗ್ ಯುವರ್ ಲೈಫ್ ನೀವು ಶುರು ಮಾಡ್ಕೊಳ್ಬಹುದು ಮುಂದಿನ ವರ್ಷದಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಂಬರ್ 3 ಅವ್ರಿಗೂ ಕೂಡ ಯೂನಿವರ್ಸ್ ಪ್ರಾಮಿಸ್ ಮಾಡ್ತಾ ಇದೆ ನ್ಯೂ ಬಿಗಿನಿಂಗ್, ನ್ಯೂ ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ, ನ್ಯೂ ಲವ್ ಗೆ ರಿಲೇಟೆಡ್ ಆಗಿ. ಎಸ್, ಸೊ ಇಲ್ಲಿ ನಂಬರ್ 3 ಅವರಿಗೆ ಒಂದು ಸಜೆಷನ್ ಅನ್ನ ನಾನು ಕೊಡೋದಾದ್ರೆ, ದಟ್ ಈಸ್ ಯಾರ್ದು ಪರ್ಸನಲ್ ಇಯರ್ ನಂಬರ್ 3 ಬಂದಿದೆ ಅವರಿಗೆ ಒಂದು ಸಜೆಷನ್ ನಾನು ಇಲ್ಲಿ ಹೇಳೋದಾದ್ರೆ, ದಟ್ ಈಸ್ ಫೋಕಸ್ ಆನ್ ಯುವರ್ ಇನ್ನರ್ ಎನರ್ಜಿ. ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಯಾವ ರೀತಿಯಲ್ಲಿ ಇದೆಯೋ ಆ ರೀತಿಯ ಆಪರ್ಚುನಿಟೀಸ್, ಆ ರೀತಿಯ ವ್ಯಕ್ತಿತ್ವಗಳನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಮ ಮನ್ಸಲ್ಲಿ ಒಂದು ಪ್ಯೂರಿಟಿ ಇಲ್ಲದೆ, ನಿಮ್ಮ ಮನ್ಸಲ್ಲಿ ಒಂದಷ್ಟು ಕೋಪಗಳು, ಜೆಲಸ್ ಅಥವಾ ಒಂದಷ್ಟು ಕ್ರುಯಾಲಿಟಿಯನ್ನ ಇಟ್ಕೊಂಡು ನೀವು ನನಗೆ ಸಿಗುವಂತ ವ್ಯಕ್ತಿಗಳು, ನನಗೆ ಸಿಗುವಂತ ವ್ಯಕ್ತಿತ್ವಗಳು ಪ್ಯೂರ್ ಆಗಿರ್ಲಿ ಅಂತ ಅಂದ್ರೆ ನೋ, ಇಟ್ಸ್ ನಾಟ್ ಪಾಸಿಬಲ್. ನೀವು ಹೊರಗೆ ಏನನ್ನ ಬಯಸ್ತಾ ಇದ್ದೀರಾ ಅದು ನಿಮ್ಮ ಒಳಗಡೆನೂ ಕೂಡ ಇರ್ಬೇಕಾಗಿದೆ. ಓಕೆ, ಸೊ ನಂಬರ್ 3 ಅವರಿಗೆ ನಾನು ಒಂದು ಸಜೆಷನ್ ಅನ್ನ ಕೊಡೋಂಥದ್ದು, ದಟ್ ಈಸ್ ಸ್ಟಾರ್ಟ್ ಕ್ಲೆನ್ಸಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಂಡು ಎಷ್ಟು ಪ್ಯೂರಿಟಿಯಲ್ಲಿ ಬರಕ್ ಸಾಧ್ಯ ಆಗತ್ತೆ, ಎಷ್ಟು ಒಂದು ಪ್ಯೂರ್ ಎನರ್ಜಿನಲ್ಲಿ ನೀವು ಇರಕ್ಕಾಗತ್ತೆ, ಅದನ್ನ ಆ ರೀತಿಯಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡಿ. ದಟ್ ಈಸ್ ಯಾರಿಗಾದ್ರೂ ಕ್ಷಮೆಯನ್ನ ನೀಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಕ್ಷಮಿಸಿ. ಯಾರಿಗಾದ್ರೂ ಒಂದು ಸಾರಿ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದೀರಾ ಅಂತ ಅಂದ್ರೆ ಸೇ ಇಟ್, ಹೋಲ್ಡ್ ಮಾಡಕ್ ಹೋಗ್ಬೇಡಿ. ಯಾವುದೇ ಗಿಲ್ಟ್ ಎನರ್ಜಿನಲ್ಲೋ, ಯಾವುದೋ ಒಂದು ಆ ಕೋಪ ಅಥವಾ ಒಂದು ದ್ವೇಷ ಭಾವನೆ, ಇಟ್ಸ್ ನೋ, ನಾಟ್ ಅಟ್ ಆಲ್ ನೀಡೆಡ್. ಎಸ್ಪೆಷಲಿ ಮುಂದಿನ ವರ್ಷ ನಿಮ್ಗೆ ಅದು ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲವೂ ಹೊಸದಾಗಿ ನಿಮ್ಮ ಲೈಫ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಎಸ್ಪೆಷಲಿ ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ ಹೇಳೋದಾದ್ರೆ, ಎಸ್ಪೆಷಲಿ ನ್ಯೂ ರಿಲೇಶನ್ಶಿಪ್ಸ್, ನ್ಯೂ ಕನೆಕ್ಷನ್ಸ್ ಸ್ಟಾರ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಕಾರ್ಡ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ನೀವ್ ಯಾಕೆ ಆ ಹಳೆಯ ಎನರ್ಜಿಯನ್ನ ಹೊಸ ರಿಲೇಶನ್ಶಿಪ್ಸ್ ಅಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀರಾ? ಸೊ ಹಾಗಾಗಿ ಫಸ್ಟ್ ಹಳೇದಕ್ಕೆ ಕ್ಲೋಜರ್ ಅನ್ನ ಕೊಡಿ. ಇವನ್ ನೆಕ್ಸ್ಟ್ ಇಯರ್ ಅಲ್ಲಿ ಕೂಡ ಅದು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಾಗ ಆ ಮೂಮೆಂಟ್ ಅಲ್ಲೇ ಪಾಸ್ ಮಾಡಿ, ಓಕೆ ನಾನು ಹಳೇದನ್ನ ಲೆಟ್ ಗೋ ಮಾಡ್ತೀನಿ, ಹಳೇದನ್ನ ಬಿಟ್ಟಾಕ್ತೀನಿ, ನನ್ನಿಂದ ಯಾರಿಗ ತಪ್ಪಾಗಿ ಹರ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ, ಇಟ್ಸ್ ಓಕೆ, ನಾನು ಆಲ್ರೆಡಿ ಸಾರಿ ಕೇಳಿದೀನಿ, ಇನ್ನ ಒಂದ್ಸಲ ಕೇಳ್ಬಿಡ್ತೀನಿ, ನೋ ಪ್ರಾಬ್ಲಮ್, ಅದನ್ನ ಮುಂದುವರ್ಸೋದ್ ಬೇಡ. ಅದೇ ರೀತಿಯಲ್ಲಿ ನಾನ್ ಯಾರಿಗಾದ್ರೂ ಆ ಕೋಪ ಇಟ್ಕೊಂಡು ದ್ವೇಷಿಸ್ತಾ ಇದೀನ, ಇಟ್ಸ್ ಓಕೆ, ಅವರಿಗೂ ಕೂಡ ನಾನು ಕ್ಷಮೆಯನ್ನ ನೀಡ್ತೀನಿ. ಇಟ್ಸ್ ಓಕೆ, ನನಗೆ ಸಾಧಿಸುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ಯೂನಿವರ್ಸ್ ನನ್ಗೆ ಹೊಸ ಒಂದು ಬಿಗಿನಿಂಗ್ ಅನ್ನ, ದಾರಿಯನ್ನ ತೋರಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಆಕ್ಷನ್ಸ್ ಇರ್ಬೇಕಾಗತ್ತೆ. ಸೊ ಒಂದೇ ವರ್ಡ್ ಅಲ್ಲಿ ನಂಬರ್ 3 ಅವ್ರಿಗೆ ನಾನು ಹೇಳೋದಾದ್ರೆ, ದಟ್ ಈಸ್ ಪ್ಯೂರಿಟಿ, ಪ್ಯೂರ್ ಯುವರ್ ಸೆಲ್ಫ್. ಹೊರಗೆ ಒಂದು ಪ್ಯೂರಿಟಿಯನ್ನ, ಒಂದು ಅನ್ಕಂಡೀಷನಲ್ ಲವ್ ಅನ್ನ ಹುಡ್ಕೋದಿಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಆ ಅನ್ಕಂಡೀಷನಲ್ ಲವ್ ಅನ್ನ ಎಷ್ಟು ಪಾಲಿಸ್ತಾ ಇದ್ದೀರಾ, ನೀವ್ ಎಷ್ಟು ಅದಕ್ಕೆ ಅರ್ಹರಾಗಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಂಬರ್ 4 ಅವರಿಗೆ
ಸೊ ನಂಬರ್ 4 ಅವರಿಗೆ ಕೊಡ್ತಾ ಇರುವಂತ ಒಂದು ಎನರ್ಜಿ, ದಟ್ ಈಸ್ ಯಾರ್ದು ಪರ್ಸನಲ್ ಇಯರ್ ನಂಬರ್ 4 ಬಂದಿದೆ ಅವರಿಗೆ ಯೂನಿವರ್ಸ್ ಹೇಳ್ತಾ ಇರುವಂತದ್ದು ಕ್ಲಾರಿಟಿ, ಫೋಕಸ್, ಮಲ್ಟಿಪಲ್ ಡೈರೆಕ್ಷನ್ಸ್ ಗೆ ಹೋಗಿ ಯಾವುದೂ ಕೂಡ ವರ್ಕ್ ಆಗದೆ ಇರೋ ರೀತಿಯಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಫೋಕಸ್ ಆನ್ ಯುವರ್ ಸೆಲ್ಫ್, ಫೋಕಸ್ ಆನ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ಒಂದು ಕೆಲ್ಸವನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ. ಮಲ್ಟಿಪಲ್ ಡೈರೆಕ್ಷನ್ಸ್ ಗೆ ಹೋಗಿ ಅದು ಕಂಪ್ಲೀಟ್ ಆಗ್ಲಿಲ್ಲ, ಇದು ಕಂಪ್ಲೀಟ್ ಆಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಬೇಡಿ. ಅಂಡ್ ಇನ್ನೊಂದು, ಈ ಒಂದು ಕಾರ್ಡ್ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರುವಂತದ್ದು, ಬಿಫೋರ್ ಟಾಕಿಂಗ್ ಟೇಕ್ ಕಂಪ್ಲೀಟ್ ಕ್ಲಾರಿಟಿ. ಯಾವ್ದಾದ್ರು ವಿಷಯದ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಇದೆ ಅಂತ ಅಂದ್ರೆ ಅದ್ರ ಬಗ್ಗೆ ಮಾತಾಡಿ. ಜಸ್ಟ್ ಊಹೆಯಲ್ಲಿ ಅಥವಾ ಅರ್ಧ ಜ್ಞಾನವನ್ನ ಇಟ್ಕೊಂಡು ಯಾವ್ದಕ್ಕೂ ಕೈ ಹಾಕಕ್ ಹೋಗ್ಬೇಡಿ, ಅಥವಾ ಯಾವುದೇ ಒಂದು ಮಾತಿಗೂ ಕೂಡ, ವಾದಕ್ಕೂ ಕೂಡ ಇಳಿಯಕ್ ಹೋಗ್ಬೇಡಿ. ಬಿಕಾಸ್ ಅರ್ಧ ಜ್ಞಾನ ನಿಮ್ಗೆ ಯಾವತ್ತಿದ್ರೂ ಹಾರ್ಮ್ ಮಾಡುತ್ತೆ. ಆ ಅರ್ಧ ಜ್ಞಾನ ಅಥವಾ ಸಿಕ್ಕಿರೋ ಅಂತ ಇನ್ಫಾರ್ಮೇಶನ್ ನನಗೆ ಸತ್ಯವಾಗಿದ್ಯಾ, ನಿಜವಾಗಿದ್ಯಾ ಅದನ್ನ ತಿಳ್ಕೊಳ್ಳಿ. ಅಂಡ್ ಕ್ರಾಸ್ ಚೆಕ್, ದಟ್ ಈಸ್ ನಿಮ್ಗೆ ಏನ್ ಸಿಕ್ಕಿದೆ ಆ ಇನ್ಫಾರ್ಮೇಶನ್ಸ್ ಅನ್ನ ಬ್ಲೈಂಡ್ ಆಗಿ ನಂಬೋದಕ್ಕಿಂತಲೂ ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳ್ಳಿ. ಆ ಇನ್ಫಾರ್ಮೇಶನ್ಸ್ ನಿಜವಾಗ್ಲೂ ನಿಜನೇನಾ ಅನ್ನೋ ಕ್ರಾಸ್ ಚೆಕ್ ಅನ್ನ ನೀವು ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ. ಈವನ್ ಅದು ಬಿಸ್ನೆಸ್ ಅಲ್ಲೇ ಇರ್ಬೋದು, ರಿಲೇಶನ್ಶಿಪ್ ಅಲ್ಲೇ ಇರ್ಬೋದು. ಅಪೋಸಿಟ್ ವ್ಯಕ್ತಿ ಏನ್ ಹೇಳ್ತಾ ಇದಾರೆ ಅವ್ರ ಬಾಯಿ ಮಾತು ಅಷ್ಟೇ ಆಗಿದ್ಯಾ, ಅದು ಅವರ ಇನ್ನರ್ ಫೀಲಿಂಗ್ ಕೂಡ ಆಗಿದ್ಯಾ, ಕ್ರಾಸ್ ಚೆಕ್. ಓಕೆ. ಅಂಡ್ ಇಲ್ಲಿ ನಂಬರ್ 4 ಅವರಿಗೆ ಇನ್ನೊಂದು ಥಿಂಗ್ ಅನ್ನ ಹೇಳೋದಾದ್ರೆ, ಒಂದು ಅಡ್ವೈಸ್ ಅವರಿಗೆ ಕೊಡುವಂತದ್ದು, ಸ್ಟಾರ್ಟ್ ಮೆಡಿಟೇಟಿಂಗ್, ಸ್ಟಾರ್ಟ್ ಕನೆಕ್ಟ್ ವಿತ್ ಯುವರ್ ಡಿವೈನ್ ಎನರ್ಜೀಸ್. ನಿಮ್ಮ ಡಿವೈನ್ ಎನರ್ಜೀಸ್ಗೆ, ಧ್ಯಾನಕ್ಕೆ ಸ್ವಲ್ಪ ಹೆಚ್ಚು ಟೈಮ್ ಅನ್ನ ಕೊಡೋದು ಬೆಸ್ಟ್ ಇರುತ್ತೆ. ಬಿಕಾಸ್ ನಿಮ್ಮ ಮೈಂಡ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಿರುತ್ತೆ ಅಂತ ಅಂದ್ರೆ, ಒಂದು ಸ್ಟ್ರೆಸ್ ಅಲ್ಲೋ, ಟೆನ್ಷನ್ ಅಲ್ಲೋ, ಎನಿ ಟೈಮ್. ಓಕೆ, ಒಂದ್ ರೀತಿ ಇಲ್ಲೇನೋ ಕೆಲಸ ಮಾಡ್ತಾ ಇರ್ತೀರಾ, ಇನ್ನೊಂದ್ ಕಡೆ ನಿಮ್ಮ ಎನರ್ಜಿ ಓಡ್ತಾ ಇರುತ್ತೆ, ಅಲ್ಲೇನ್ ಆಗ್ತಾ ಇದೆ ಅಂತ ನಿಮ್ ಮನ್ಸಲ್ಲಿರುತ್ತೆ. ದಟ್ ಈಸ್, ನೀವು ಮನೇಲಿದ್ದಾಗ ಕೆಲ್ಸದ ಬಗ್ಗೆ ಯೋಚಿಸ್ತಿರ್ತೀರಾ, ಕೆಲ್ಸದಲ್ಲಿದ್ದಾಗ ರಿಲೇಶನ್ಶಿಪ್ ಬಗ್ಗೆ ಯೋಚಿಸ್ತಿರ್ತೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ದುಡ್ಡಿನ ಬಗ್ಗೆ ಯೋಚಿಸ್ತಿರ್ತೀರಾ. ಈ ರೀತಿಯಲ್ಲಿ ನಿಮ್ಮ ಒಂದು ಎನರ್ಜಿ ಒಂದು ಕಡೆ ಪ್ರಾಪರ್ ಆಗಿ ಪ್ರೆಸೆಂಟ್ ಅಲ್ಲಿ ಇರೋದಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಎಸ್ಪೆಷಲಿ ನಂಬರ್ 4 ಅನ್ನ ಯಾರ್ದ ಪರ್ಸನಲ್ ಇಯರ್ ಬರ್ತಾ ಇದೆ ಅವರಿಗೆ. ಸೊ ಅವರಿಗೆ ನಾನ್ ಕೊಡುವಂತ ಒಂದು ಸಜೆಷನ್, ಮೆಡಿಟೇಟ್ ಮಾಡಿ. ಹೆಚ್ಚು ಹೆಚ್ಚು ಮೆಡಿಟೇಷನ್ ಮಾಡಿದಷ್ಟು ನಿಮ್ಮ ಒಂದು ಎನರ್ಜಿಯನ್ನ ನಿಮ್ಮಲ್ಲಿ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಬರೋದಾದ್ರೆ ನಂಬರ್ 5 ಅವರಿಗೆ ನಂಬರ್ 5 ಅವರಿಗೆ ಯಾವ ಎನರ್ಜೀಸ್ ಬಂದಿದೆ ಅಂತ ನೋಡೋದಾದ್ರೆ, ನಂಬರ್ 5 ಎಕ್ಸ್ಪೆಷಲಿ ಒಂದು ನ್ಯೂಮರಾಲಜಿಕಲ್ ಅಕಾರ್ಡಿಂಗ್ ಅಲ್ಲಿ ಕೂಡ ನೋಡೋದಾದ್ರೆ, ನಂಬರ್ 5 ಪರ್ಸನಲ್ ಇಯರ್ ಯಾರ ಬಗ್ಗೆ ಬರುತ್ತೆ, ಅದು ಯಾರು ಒಂದ್ ರೀತಿ ರಿಸ್ಕ್ ಟೇಕರ್ಸ್, ಫ್ರೀಡಮ್ ಲವರ್ಸ್. ಸೊ ಇಲ್ಲೂ ಕೂಡ ಕಾರ್ಡ್ ಅದೇ ಗೈಡ್ ಮಾಡ್ತಾ ಇದೆ. ಪರ್ಸನಲ್ ಇಯರ್ ನಂಬರ್ 5 ಯಾರು ಬಂದಿದೆ ಅವ್ರಿಗೆ ಯೂನಿವರ್ಸ್ ನಿಮ್ಗೆ ಆಪರ್ಚುನಿಟಿಯನ್ನ ಕೊಡ್ತಾ ಇದೆ ಲೈಫ್ ಅಲ್ಲಿ ರಿಸ್ಕ್ ತಗೊಳೋದಿಕ್ಕೆ, ನಿಮ್ಮ ಪ್ಯಾಷನ್ ಮೇಲೆ ನೀವು ವರ್ಕ್ ಮಾಡೋದಿಕ್ಕೆ. ಓಕೆ, ದ ಓನ್ಲಿ ಥಿಂಗ್ ಈಸ್, you need to grab your right opportunity, you need to grab your right passion. ಅದ್ರ ಮೇಲೆ ನೀವು ಆಕ್ಷನ್ ಅನ್ನ ತಗೊಂಡ್ರಿ ಅಂತ ಅಂದ್ರೆ ಅದು ಒಂದು ರೀತಿಯಲ್ಲಿ ಸಾರ್ಥಕ ಆಗತ್ತೆ. ಲೈಕ್ ಎಕ್ಸಾಂಪಲ್, ತುಂಬಾ ಸಲ ಏನಾಗತ್ತೆ ಅಂತ ಅಂದ್ರೆ, ನಾವು ರೈಟ್ ಆಕ್ಷನ್ ಅನ್ನ ತಗೊಂಡಿರ್ತೀವಿ, ಆದ್ರೆ ರಾಂಗ್ ಡೈರೆಕ್ಷನ್ ಅಲ್ಲಿ ತಗೊಳ್ತಾ ಇರ್ತೀವಿ. ಸೊ ಮೇಕ್ ಶ್ಯೂರ್ ನೀವು ರಿಸ್ಕ್ ತಗೊಳ್ತಾ ಇರೋದು ಕೂಡ ರೈಟ್ ಡೈರೆಕ್ಷನ್ ಅಲ್ಲಿ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ರಿಸ್ಕ್ ಅನ್ನ ತಗೊಳ್ಳಿ. ಈವನ್ ನೀವು ರಿಸ್ಕ್ ತಗೊಳ್ಳೋದು, ಎಸ್ಪೆಷಲಿ ನಂಬರ್ 5 ಅವರು, ಆ ಯಾರಿಗೆ ನೆಕ್ಸ್ಟ್ ಇಯರ್ ನಂಬರ್ 5 ಬರ್ತಾ ಇದೆ ಅವರಿಗೆ ರಿಲೇಟೆಡ್ ಆಗಿ ನೋಡೋದಾದ್ರೆ, ನಂಬರ್ 5 ಅನ್ನೋಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಏನ್ ಹೇಳ್ತೀವಿ, ರಿಸ್ಕ್ ಅನ್ನ ನೀವು ತಗೊಂತಾ ಇರ್ತೀರಾ. ಮೀನ್ಸ್ ಇವಾಗ ನೀವು ನಂಬರ್ 4 ಇರೋವರ್ಗುನು, ದಟ್ ಈಸ್ ಈ ವರ್ಷ 2025 ವರ್ಗುನು ನೀವು ಒಂದ್ ರೀತಿಯಲ್ಲಿ ಒಂದು ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ನೀವು ಆಕ್ಟ್ ಮಾಡ್ತಾ ಇದ್ರಿ. ಈಗ ಮುಂದಿನ ವರ್ಷ ನಿಮ್ಮ ಒಂದು ಕಂಫರ್ಟ್ ಝೋನ್ ಅನ್ನ ಮೀರಿ ಆಕ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದರೆ ಆ ಕಂಫರ್ಟ್ ಝೋನ್ ಅನ್ನ ಮೀರಿ ಆಕ್ಟ್ ಮಾಡ್ಬೇಕಾದ್ರೆ ನೀವು ಒಂದು ಕ್ವಶನ್ ಅನ್ನ ಕೇಳ್ಕೊಳ್ಳಿ, ವಾಟ್ ಈಸ್ ದ ರಿಸಲ್ಟ್. ನಾನ್ ಈ ರಿಸ್ಕ್ ತಗೊಂಡ್ರೆ ಏನ್ ನನ್ಗೆ ಲಾಭ ಇದೆ ಅನ್ನೋದನ್ನ ಕೇಳ್ಕೊಳ್ಳಿ. ಆ ಲಾಭದ ಮೇಲೆ
ನಿಮ್ಮ ರಿಸ್ಕ್ ಎಷ್ಟು ತಗೊಳ್ತಾ ಇದ್ದೀರಾ, ಅದು ವರ್ತ್ ಇದೆಯಾ ವರ್ತ್ ಇಲ್ವಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಓಕೆ. ಅಂಡ್ ವೈಲ್ ಟೇಕಿಂಗ್ ಯುವರ್ ರಿಸ್ಕ್ ಅಥವಾ ವೈಲ್ ಟೇಕಿಂಗ್ ಯುವರ್ ಅಡ್ವೆಂಚರ್ಸ್ ಜರ್ನಿ, ಮೇಕ್ ಶ್ಯೂರ್ ಯು ಆರ್ ಟೇಕಿಂಗ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ತಾ ಇದ್ದೀರಾ ಅನ್ನೋದು ಶ್ಯೂರಿಟಿ ಇರ್ಲಿ. ದಟ್ ಈಸ್ ಬೈ ಚಾನ್ಸ್ ಈ ಒಂದು ರಿಸ್ಕ್ ಅನ್ನ ತಗೊಬೇಕಾದ್ರೆ ನಾನು ಫೇಲ್ಯೂರ್ ಆದ್ರೂ ಕೂಡ ವಾಟ್ ವಿಲ್ ಬಿ ದ ಪ್ರಾಸ್ ಅಂಡ್ ಕಾನ್ಸ್. ಆ ಫೇಲ್ಯೂರ್ ಆದ್ರೆ ನಾನು ಏನ್ ಕಳ್ಕೊಳ್ತೀನಿ ಅಥವಾ ಸಕ್ಸಸ್ ಆದ್ರೆ ನಾನು ಏನ್ ಪಡ್ಕೊಳ್ತೀನಿ ಅದ್ರ ಮೇಲೆ ನಿಮ್ಮ ಒಂದು ರಿಸ್ಕ್ ಡಿಸೈಡ್ ಆಗ್ಲಿ. ಓಕೆ. ಅಂಡ್ ಇನ್ನೊಂದು ಥಿಂಗ್ ಅನ್ನ ನಾನು ಹೇಳೋದಾದ್ರೆ, ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಅಥವಾ ಡ್ರೈವ್ ಮಾಡ್ಬೇಕಾದ್ರೆ ಟೇಕ್ ಕೇರ್ ಅಬೌಟ್ ಯುವರ್ ಸೆಕ್ಯೂರಿಟೀಸ್. ಓಕೆ. ನಿಮ್ಮ ಒಂದು ಸೆಕ್ಯೂರಿಟಿ, ನಿಮ್ಮ ಒಂದು ಹುಷಾರಿನಲ್ಲಿ ನೀವು ನಿಮ್ಮ ಒಂದು ಜರ್ನಿಯನ್ನ ಮಾಡಿ, ಎಸ್ಪೆಷಲಿ 2026 ಅಲ್ಲಿ. ಓಕೆ. ಅಂಡ್ ನೆಕ್ಸ್ಟ್ ಬರೋದಾದ್ರೆ ದಟ್ ಈಸ್ ಪರ್ಸನಲ್ ಇಯರ್ 6. ಯಾರು ಪರ್ಸನಲ್ ಇಯರ್ 6 ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಯೂನಿವರ್ಸ್ ಆಯ್ಕೆಗಳನ್ನ, ಚಾಯ್ಸಸ್ ಗಳನ್ನ ಕೊಡ್ತಾ ಇದೆ. ದಟ್ ಈಸ್ ನಂಬರ್ 6 ಅವರು, ದಟ್ ಈಸ್ ಯಾರಿಗೆ ಪರ್ಸನಲ್ ಇಯರ್ ನಂಬರ್ 6 ಬರ್ತಾ ಇದೆ 2026 ಅಲ್ಲಿ, ನಿಮ್ಮ ಒಂದು ಮನಸ್ಸು ಸ್ವಲ್ಪ ಸಾಫ್ಟ್ ಆಗುತ್ತೆ. ಓಕೆ. ನಿಮ್ಮ ಮನಸ್ಸು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಂಡ್ ಬೇರೆಯವ್ರಿಗ ಒಂದು ನೋವಿಗೆ ತುಂಬಾ ಬೇಗ ಕರಗ್ತೀರಾ, ಎಸ್ಪೆಷಲಿ ನೆಕ್ಸ್ಟ್ ಇಯರ್ ಅಲ್ಲಿ. ಓಕೆ. ಅಂಡ್ ನಾನು ಇವಾಗ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ದಟ್ ಈಸ್ 2026 ಬಗ್ಗೆ. ದಿಸ್ ಇಸ್ ನಾಟ್ ಯುವರ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ. ಇದು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಇದು ನಂಬರ್ 6 ಅವ್ರಿಗೆ ಅಂಡ್ ಎಲ್ಲರಿಗೆ ಕೂಡ ಹೇಳ್ತಾ ಇರುವಂತದ್ದು. ಇದು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಬದಲಿಗೆ ನಿಮಗೆ ಆ ಒಂದು ವರ್ಷದಲ್ಲಿ ಏನ್ ಎನರ್ಜಿ ಬರ್ತಾ ಇದೆ ಅದನ್ನ ನಾನು ಹೇಳ್ತಾ ಇರೋದು. ಓಕೆ. ಸೊ ಹಾಗಾಗಿ ನಂಬರ್ 6 ಪರ್ಸನಲ್ ಇಯರ್ ಯಾರಿಗಿದೆ ಅವರು 2026 ಅಲ್ಲಿ ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಿರ್ತಾರೆ ಅಂತ ಅಂದ್ರೆ, ಒಂದು ರೀತಿಯಲ್ಲಿ ಸೆನ್ಸಿಟಿವ್ ಆಗ್ತಾ ಹೋಗ್ತಾರೆ. ಅಂಡ್ ಯಾರಾದ್ರೂ ಆ ರೀತಿಯಲ್ಲಿ ಒಂದು ಸೆನ್ಸಿಟಿವ್ ಎನರ್ಜಿನಲ್ಲಿ ಇದ್ರೆ ಅವರ ಒಂದು ಜೊತೆಗೆ ನಿಲ್ತಾರೆ. ಅಂಡ್ ಎಸ್ಪೆಷಲಿ ಎಲ್ಲ ರಿಲೇಟೆಡ್ ಆಗಿ ಅವ್ರು ಸೆನ್ಸಿಟಿವ್ ಆಗಿ ನೋಡ್ತಾ ಇರ್ತಾರೆ. ಓಕೆ. ನೆಕ್ಸ್ಟ್ ಇಯರ್ ಅಲ್ಲಿ ನೀವೆಲ್ಲವನ್ನ ಒಂದ್ ಸ್ವಲ್ಪ ಸಾಫ್ಟ್ ಆಗೇನೆ ಬೇರೆಯವ್ರಿಗೋಸ್ಕರ ಕರ್ಗೋದು ಇದೆಲ್ಲವೂ ಕೂಡ ಆಗ್ತಿರುತ್ತೆ ನಂಬರ್ 6 ಅವರಿಗೆ. ಅಂಡ್ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರೋಂಥದ್ದೇನು ಅಂತ ಅಂದ್ರೆ, ನಿಮ್ಮ ಹಾರ್ಟ್ ಅನ್ನ ಟ್ರಸ್ಟ್ ಮಾಡಿ, ನಿಮ್ಮ ಬ್ರೈನ್ ಅನ್ನಲ್ಲ. ನಿಮ್ಮ ಬ್ರೈನ್ ನಿಮ್ಮ ಹಾರ್ಟ್ ನ ಮಧ್ಯದಲ್ಲಿ ಜಾಯಿನ್ ಯುವರ್ ಕೋರ್. ದಟ್ ಈಸ್ ನಿಮ್ಮ ಕೋರ್ ಅನ್ನ ನೀವು ನಂಬಿ, ನಿಮ್ಮ ಸತ್ಯವನ್ನ ನೀವು ನಂಬಿ, ಬೇರೆಯವರ ಮ್ಯಾನಿಪುಲೇಷನ್ಸ್ಗೆ ಒಳಗಾಗಬೇಡಿ. ಅದು ರಿಲೇಶನ್ಶಿಪ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ನಿಮ್ಮ ವರ್ಕ್ ಇರ್ಬೋದು, ಯಾರದೇ ಮ್ಯಾನಿಪುಲೇಷನ್ಸ್ಗೆ ಒಳಗಾಗಕ್ ಹೋಗ್ಬೇಡಿ. ನಿಮಗೆ ಕೋರಿಗೆ ಹೋಗಿ, ದಟ್ ಈಸ್ ನನಗೆ ಆ ರಿಲೇಶನ್ಶಿಪ್ ನಾನು ಓಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಆ ರಿಲೇಶನ್ಶಿಪ್ ಇಂದ ನನಗೇನ್ ಬೇಕು, ನನಗೇನ್ ಬೇಕಾಗಿದೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಆ ವ್ಯಕ್ತಿ ಕೊಡೋದಿಕ್ ರೆಡಿ ಇದ್ದಾರ. ಡೋಂಟ್ ಗೋ ಬೈ ವರ್ಡ್ಸ್. ಆ ವ್ಯಕ್ತಿ ಬಾಯಲ್ಲಿ ಏನ್ ಹೇಳ್ತಾ ಇದಾರೆ ಅದಕ್ಕೆ ಹೋಗ್ಬೇಡಿ. ಕನೆಕ್ಟ್ ವಿತ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿ ನೀವು ನೋಡಿ ನನಗೇನ್ ಬೇಕಾಗಿದೆ ಈ ರಿಲೇಶನ್ಶಿಪ್ ಅಲ್ಲಿ, ಅದನ್ನ ಕಮ್ಯುನಿಕೇಟ್ ಮಾಡಿ. ನನಗೇನ್ ಬೇಕಾಗಿದೆ ಅಂತ ನಾನು ಬಯಸ್ತಾ ಇದ್ದೀನಿ ಈ ರಿಲೇಶನ್ಶಿಪ್ ಅಲ್ಲಿ, ಅದನ್ನ ಈ ವ್ಯಕ್ತಿ ಕೊಡೋದಿಕ್ ನನಗ್ ರೆಡಿ ಇದ್ದಾರ. ಸೇಮ್ ಥಿಂಗ್ ಕೆಲ್ಸದಲ್ಲೂ ಅಷ್ಟೇ. ನಾನು ಈ ಕೆಲ್ಸದಿಂದ ಏನನ್ನ ಬಯಸ್ತಾ ಇದ್ದೀನಿ ಅದು ಈ ಕೆಲ್ಸ ನನ್ಗೆ ಕೊಡೋದಿಕ್ಕೆ ರೆಡಿ ಇದ್ಯಾ. ನಾನ್ ಏನ್ ಬಿಸ್ನೆಸ್ ಅನ್ನ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ ಆ ಬಿಸ್ನೆಸ್ ನಾನ್ ಏನ್ ಬಯಸ್ತಾ ಇದ್ದೀನಿ ಆ ಬಿಸ್ನೆಸ್ ನನ್ಗೆ ಕೊಡೋದಿಕ್ಕೆ ರೆಡಿ ಇದ್ಯಾ. ಈ ರೀತಿಯಲ್ಲಿ ಪ್ರತಿಯೊಂದು ಆಯ್ಕೆಯಲ್ಲೂ ಕೂಡ ನೀವು ಹುಷಾರಾಗಿರ್ಬೇಕಾಗತ್ತೆ. ಬೇರೆಯವರ ಒಂದು ಮ್ಯಾನಿಪುಲೇಷನ್ಸ್ ಗೆ, ಬೇರೆಯವರ ಮಾತಿನ ಮೇಲೆ ನಿಮ್ಮ ಡಿಸಿಷನ್ಸ್ ಅನ್ನ ತಗೊಳಕ್ ಹೋಗ್ಬೇಡಿ. ಕನೆಕ್ಟ್ ವಿತ್ ಯುವರ್ ಹಾರ್ಟ್, ಕನೆಕ್ಟ್ ವಿತ್ ಯುವರ್ ಕೋರ್. ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳ್ತಾ ಇದೆ ಆ ಒಂದು ಡಿಸಿಷನ್ಸ್ ಗಳನ್ನ ತಗೊಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ನೆಕ್ಸ್ಟ್ ಪರ್ಸನಲ್ ಇಯರ್ 7. ಪರ್ಸನಲ್ ಇಯರ್ 7 ಯಾರಿಗೆ ಬರ್ತಾ ಇದೆ ಅವರಿಗೆ ಸಿ ಐ ಥಿಂಕ್ ನಾನು ಮುಂಚೆನೂ ಕೂಡ ಹೇಳ್ದೆ, ದಟ್ ಈಸ್ ಅಪ್ಪೇ ಇರ್ಲಿ ಡೌನೇ ಇರ್ಲಿ, ದಟ್ ಈಸ್ ದ ವೇ ಆಫ್ ಲೈಫ್. ಸೊ ಹಾಗೆ ಪರ್ಸನಲ್ ಇಯರ್ ನಂಬರ್ 7 ಯಾರ್ದು ಬರ್ತಾ ಇದೆ ನಿಮಗೆ ಒಂದ್ ರೀತಿ ಫೀಲ್
ನಾನ್ ಡಿಸಪಾಯಿಂಟ್ ಆದೆ. 2026 ನನ್ಗೆ ಅಷ್ಟೊಂದು ಚೆನ್ನಾಗ್ ಅನ್ನಿಸ್ತಾ ಇಲ್ಲ. ನನ್ಗೆ ಅಷ್ಟೊಂದು ಲಕ್ ಅನ್ನಿಸ್ತಾ ಇಲ್ಲ. ಎಲ್ಲ ನಾನ್ ಅನ್ಕೊಂಡಿದ್ದು ಅನ್ಕೊಂಡ್ ಲೆವೆಲ್‌ಗೆ ಆಗ್ತಾ ಇಲ್ಲ. ಅಗೈನ್ ಅಂಡ್ ಅಗೈನ್ ನಾನ್ ಡಿಸಪಾಯಿಂಟ್ ಆಗ್ತಾ ಇದೀನಿ. ಈ ರೀತಿಯಲ್ಲಿ ನಿಮ್ಗೆ ಫೀಲ್ ಆಗಬಹುದು. ಆದ್ರೆ ಅದು ನಿಜನಾ ಅಂತ ಅಂದ್ರೆ ನೋ. ಇವನ್ ಒಂದು ಫೇಲ್ಯೂರ್, ಒಂದು ಎಂಡ್ ಕೂಡ ಹೊಸ ಬಿಗಿನಿಂಗ್ಗೆ ದಾರಿ ಮಾಡ್ಕೊಡುತ್ತೆ. ಒಂದು ದಾರಿ ಎಂಡ್ ಆಯ್ತು ಅಂತ ಅಂದ್ರೆ ಅದು ಹೊಸ ದಾರಿಗೆ ಕನೆಕ್ಷನ್ ಅನ್ನ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನು ನಾನು ಅನ್ಕೊಂಡಂತೆ ಆಗ್ಲಿಲ್ಲ, ನನ್ಗೆ ಡಿಸಪಾಯಿಂಟ್ ಆಯ್ತು, ನನ್ನ ಲೆವೆಲ್ಗೆ ಇದು ರೀಚ್ ಆಗ್ಲಿಲ್ಲ, ನಾನು ಫೇಲ್ ಆದೆ ಅಂತ ಅನ್ಕೊಳ್ತಾ ಇದ್ದೀರಾ, ಅದು ನಿಮ್ಮ ಒಂದು ಇಮ್ಯಾಜಿನೇಷನ್ ಅಷ್ಟೇ ಹೊರತು ಯೂನಿವರ್ಸ್ ನಿಮ್ಗೆ ಹೊಸ ಒಂದು ಅಪರ್ಚುನಿಟಿಯನ್ನ ಕೊಡ್ತಾ ಇದೆ. ಆದ್ರೆ ಆ ಅಪರ್ಚುನಿಟಿಯನ್ನ ನೀವ್ ಯಾವಾಗ ಮಿಸ್ ಮಾಡ್ಕೊಳ್ತೀರಾ ಅಂತ ಅಂದ್ರೆ ನಿಮ್ಮ ಒಂದು ಮೈಂಡ್ ಸೆಟ್. ನೀವು ಬೇಸರದಲ್ಲಿ ಕೂತ್ಕೊಂಡ್ರಿ ಅಂತ ಅಂದ್ರೆ ದಟ್ ಈಸ್ ನಾನ್ ಅನ್ಕೊಂಡಿದ್ದು ಅನ್ಕೊಂಡ್ ಆಗ್ತಾ ಇಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟ್ ಎನರ್ಜಿಯಲ್ಲಿ ಕೂತ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಕಾಣಿಸುವಂತ ಅವಕಾಶಗಳು, ಇರುವಂತ ಅವಕಾಶಗಳು ಕೂಡ ಕಣ್ಮರೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು, ನೀವ್ ಅನ್ಕೊಂಡ್ ಲೆವೆಲ್ಗೆ ರೀಚ್ ಆಗದೆ ಇರ್ಬೋದು. ದಟ್ಸ್ ಪರ್ಫೆಕ್ಟ್ಲಿ ಫೈನ್. ಇಟ್ಸ್ ಓಕೆ. ವಾಟ್ ನೆಕ್ಸ್ಟ್? ಈ ರೀತಿಯಲ್ಲಿ ನಿಮ್ಮ ಜರ್ನಿಯನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಡೋಂಟ್ ಡಿಸಪಾಯಿಂಟ್ ಯುವರ್ ಸೆಲ್ಫ್. ಓಕೆ. ಅಂಡ್ ಎಸ್ಪೆಷಲಿ ನಂಬರ್ 7 ಪರ್ಸನಲ್ ಇಯರ್ ನನಗೆ ಬಂದಾಗ ಯೂಶಿಯಲಿ ನಾನು ತುಂಬಾ ಕಲಿತಿರ್ತೀನಿ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ನನ್ನ ಒಂದು ಸ್ಪಿರಿಚುಯಾಲಿಟಿಗೆ ರಿಲೇಟೆಡ್ ಆಗಿ ನಾನು ಹೇಳೋದಾದ್ರೆ, ನನ್ನ ಒಂದು ಸ್ಟಡೀಸ್ಗೆ ರಿಲೇಟೆಡ್ ಆಗಿ ಹೇಳೋದಾದ್ರೆ, ನಂಬರ್ 7 ಪರ್ಸನಲ್ ಇಯರ್ ಯಾವಾಗ ನನ್ಗೆ ಬರುತ್ತೆ ಅವಾಗ ತುಂಬಾ ತುಂಬಾ ಕೋರ್ಸ್ ಗಳಿಗೆ ನಾನು ಎನ್ರೋಲ್ ಆಗ್ತಿರ್ತೀನಿ. ಹೊಸ ಹೊಸ ಮೆಂಟರ್ಸ್ ಅಂಡರ್ ಅಲ್ಲಿ ನಾನು ಕಲಿಯೋದಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ ನಂಬರ್ 7 ಅವ್ರು ಯಾರಿಗೆ ಬಂದಿದೆ ಅವರಿಗೆ ನಾನು ಹೇಳೋವಂಥದ್ದು, ಇನ್ವೆಸ್ಟ್ ಆನ್ ಯುವರ್ ಜ್ಞಾನ, ಇನ್ವೆಸ್ಟ್ ಆನ್ ಯುವರ್ ಅಪ್ಲಿಫ್ಟಿಂಗ್ ಯುವರ್ ಸೆಲ್ಫ್. ನಿಮ್ಮ ನಾಲೆಡ್ಜ್, ನಿಮ್ಮ ವಿಸ್ಡಮ್ ಅನ್ನ ಅಪ್ಲಿಫ್ಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಅದು ನಿಮ್ಗೆ ಹೊಸ ಆಪರ್ಚುನಿಟೀಸ್ ಅನ್ನ ತಂದ್ಕೊಡ್ತಾ ಹೋಗುತ್ತೆ. ಓಕೆ. ಅಂಡ್ ಪರ್ಸನಲ್ ಇಯರ್ ನಂಬರ್ 8. ಸೊ ಪರ್ಸನಲ್ ಇಯರ್ ನಂಬರ್ 8 ಯಾರಿಗೆ ಬರ್ತಾ ಇದೆ ಅವರಿಗೆ ಓಕೆ. ಸೊ ಪರ್ಸನಲ್ ಇಯರ್ ನಂಬರ್ 8 ಯಾರಿಗೆ ಬರ್ತಾ ಇದೆ ಅವರ ಒಂದು ಲೈಫ್ ಅನ್ನ ನೋಡೋದಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ನೀವು ಇರ್ತೀರಾ. ದಟ್ ಈಸ್ ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಟೇಕಿಂಗ್ ಡಿಸಿಷನ್ಸ್. ಅಂಡ್ ಪರ್ಸನಲ್ ಇಯರ್ ನಂಬರ್ 8 ಯಾರಿಗೆ ಬರ್ತಾ ಇದೆ ಅವರಿಗೆ ಒಂದು ಸಜೆಷನ್ ಅನ್ನ ನಾನು ಹೇಳೋದೆ ಆದ್ರೆ ದಟ್ ಈಸ್ ಬಿ ಫೇರ್. ಪರ್ಸನಲ್ ಇಯರ್ ನಂಬರ್ 8 ಯಾರಿಗೆ ಬರ್ತಾ ಇದೆ ಅವರಿಗೆ ನಾನು ಕೊಡುವಂತ ಸಜೆಷನ್, ನೋ ಮ್ಯಾಟರ್ ನಿಮ್ಮ ಲೈಫ್ ಅಲ್ಲಿ ನೀವು ಎಷ್ಟು ಫೇರ್ ಆಗಿ ಇದ್ರಿ, ಎಷ್ಟು ಒಂದು ರೀತಿಯಲ್ಲಿ ನ್ಯಾಯದ ಪರವಾಗಿ ಇದ್ರಿ ನನ್ಗೆ ಗೊತ್ತಿಲ್ಲ. ಆದ್ರೆ ನೆಕ್ಸ್ಟ್ ಇಯರ್ ದಟ್ ಈಸ್ 2026 ಅಲ್ಲಿ ಎಷ್ಟು ನೀವು ನ್ಯಾಯವಾಗಿರ್ತೀರಾ ಅಷ್ಟು ಸ್ಮೂತ್ ಆಗಿ ಮುಂದಿನ ವರ್ಷವನ್ನ ದಟ್ ಈಸ್ 2026 ಅನ್ನ ಕ್ಲಿಯರ್ ಮಾಡ್ಕೊಳ್ತೀರಾ. ಇಲ್ಲ ಅಂತ ಅಂದ್ರೆ ನೀವ್ ಏನು ಓಕೆ ಇಲ್ಲಿ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಯೂನಿವರ್ಸ್ ನಿಮ್ಗೆ ವೇಟ್ ಮಾಡಲ್ಲ. ಇಮಿಡಿಯೇಟ್ ಆ ಒಂದು ಅನ್ಯಾಯದ ರಿಲೇಟೆಡ್ ಆಗಿ ಏನ್ ಪನಿಷ್ಮೆಂಟ್ ಇದೆಯೋ ಆ ಪನಿಷ್ಮೆಂಟ್ ನೀವು ತಗೊಳ್ತೀರಾ. ಓಕೆ. ಬಿಕಾಸ್ ನಂಬರ್ 8 ಇಸ್ ಈಕ್ವಲ್ ಟು ಶನಿದೇವ್. ಶನಿದೇವರನ್ನ ಒಂದು ನಂಬರ್. ಸೊ ಶನಿದೇವರು ಅಂತ ಅಂದಾಗ ಹೆದ್ರೋ ಅಂತ ಅವಶ್ಯಕತೆ ಇಲ್ಲ. ದಟ್ ಈಸ್ ಕರ್ಮ ಫಲದಾತ. ನಿಮ್ ಕರ್ಮ ಏನಿದೆ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾರೆ. ಸೊ ಅಲ್ಲಿ ಹೆದ್ರೋದೇನಿದೆ, ನೀವು ಒಳ್ಳೇದ್ ಮಾಡಿ ಒಳ್ಳೇದನ್ ಕೊಡ್ತಾರೆ, ಕೆಟ್ಟದ್ ಮಾಡ್ತಾ ಇದ್ದೀರಾ ಅಂದ್ರೆ ಕೆಟ್ಟದ್ ಕೊಡ್ತಾರೆ. ಅಲ್ಲಿ ಹೆದ್ರೋ ಅಂತದ್ದೇನಿಲ್ಲ. ನೀವ್ ಡಿಸೈಡ್ ಮಾಡಿ ನಾನ್ ಮಾಡ್ತಾ ಇರೋ ಕೆಲ್ಸಗಳು ಒಳ್ಳೇದಿದ್ಯಾ ಕೆಟ್ಟದಿದ್ಯಾ, ನಾನ್ ಬೇರೆಯವ್ರಿಗೆ ಏನ್ ಬಯಸ್ತಾ ಇದ್ದೀನಿ ಅದನ್ನ ನೀವು ಡಿಸೈಡ್. ಓಕೆ. ಅಂಡ್ ಕಮಿಂಗ್ ಟು ದಿಸ್ ರೀಡಿಂಗ್ ನಂಬರ್ 8 ಅವರಿಗೆ ರಿಲೇಟೆಡ್ ಆಗಿ ಹೇಳೋದಾದ್ರೆ, ನೀವು ಎಮೋಷನಲಿ ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇಲ್ಲ. ಎಮೋಷನಲ್ ಡ್ರಾಮಾಸ್ ಇಂದ ಸ್ವಲ್ಪ ಎಷ್ಟು ದೂರ ಇದ್ದು ನಿಮ್ಮ ಬ್ರೈನ್ ಅನ್ನ ಯೂಸ್ ಮಾಡ್ತೀರಾ ಅಷ್ಟು ಬೆಟರ್ ಇರುತ್ತೆ. ಎಷ್ಟು ನೀವು ಎಮೋಷನಲಿ ನೀವು ಕನೆಕ್ಟ್ ಆಗ್ತೀರಾ ಅಷ್ಟು ನಿಮ್ಮ ಲೈಫ್ ಕ್ಲಟರ್ ಆಗ್ತಾ ಹೋಗುತ್ತೆ, ಅಷ್ಟು ನಿಮ್ಮ ಲೈಫ್ ಗೊಂದಲಗಳು ಉಂಟಾಗ್ತಾ ಹೋಗುತ್ತೆ. ಇದ್ರ ರಿಲೇಟೆಡ್ ಆಗಿ ಒಂದು ಸಜೆಷನ್ ನನ್ ಕೊಡೋದಾದ್ರೆ, ಮುಂದಿನ ವರ್ಷ ದಟ್ ಇಸ್ 2026 ಅಲ್ಲಿ ನಿಮ್ಮ ಬ್ರೈನ್ ಅನ್ನ ಯೂಸ್ ಮಾಡಿ, ಲಾಜಿಕ್ಸ್ ಅನ್ನ ಯೂಸ್ ಮಾಡಿ, ಡೋಂಟ್ ಗೋ ವಿತ್ ಯುವರ್ ಎಮೋಷನ್ಸ್. ಓಕೆ. ಇದು ನಿಮಗೆ ಈ ಒಂದು ನೆಕ್ಸ್ಟ್ ಇಯರ್
ಕೊಡ್ತಾ ಇರುವಂತ ಗೈಡೆನ್ಸ್. ಯಾವುದೇ ಕಾರಣಕ್ಕೂ ನಿಮ್ಮ ಎಮೋಷನ್ಸ್ ಮೇಲೆ ಬುದ್ಧಿಯನ್ನ ಕೊಡಬೇಡಿ, ಲಾಜಿಕ್ಸ್ ಮೇಲೆ ಬುದ್ಧಿಯನ್ನ ಕೊಡಿ, ನಿಮ್ಮ ಬ್ರೈನ್ ಅನ್ನ ಯೂಸ್ ಮಾಡಿ. ಅಂಡ್ ಕಮಿಂಗ್ ಟು ನಂಬರ್ 9, ಪರ್ಸನಲ್ ಇಯರ್ ನಂಬರ್ 9 ಯಾರ್ದಿದೆ ಅವರಿಗೆ ರಿಲೇಟೆಡ್ ಆಗಿ ಹೇಳೋದಾದರೆ, ದಟ್ ಈಸ್ ನಂಬರ್ 9 ಯಾರಿಗೆ ಬರ್ತಾ ಇದೆ ಅವರಿಗೆ ಯೂನಿವರ್ಸ್ ನಿಮ್ಮ ಇನ್ನರ್ ಸೆಲ್ಫ್ ಮೇಲೆ ನೀವು ವರ್ಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಇನ್ನೊಂದು ಥಿಂಗ್ ದಟ್ ಈಸ್ ನಿಮ್ಮ ಎಮೋಷನ್ಸ್. ಓಕೆ, ಸೊ ಎಮೋಷನ್ಸ್ ಅಂತ ಬಂದಾಗ ಅಲ್ಲಿ ಎರಡು ರೀತಿಯ ಎಮೋಷನ್ಸ್ ಗಳಿರುತ್ತೆ. ಟೈಮ್ಸ್ ಯು ಫೀಲ್ ಎಮೋಷನಲಿ ಡ್ರೈನ್, ಟೈಮ್ಸ್ ಯು ಫೀಲ್ ಎಮೋಷನಲಿ ಓವರ್ವೆಲ್ಮ್. ದಟ್ ಈಸ್ ಎಮೋಷನಲಿ ತೀರಾ ಕಮ್ಮಿ ಅಥವಾ ಎಮೋಷನಲಿ ತೀರಾ ಜಾಸ್ತಿ. ಈ ರೀತಿಯಲ್ಲಿ ಒಂದು ರೀತಿ ಎರಡೂ ಕಡೆ ಫ್ಲಿಪ್ ಆಗಿ ನೀವು ಫೀಲ್ ಮಾಡ್ತಾ ಇರ್ತೀರಾ. ಓಕೆ, ಇಲ್ಲಿ ನೀವು ದಟ್ ಇಸ್ 2026 ಅಲ್ಲಿ ನೀವು ಫೋಕಸ್ ಮಾಡ್ಬೇಕಾಗಿರೋದು ಎರಡನ್ನು ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ. ಓಕೆ, ಅಂಡ್ ಒಂದೇ ಮಾತಲ್ಲಿ ನಾನು ಹೇಳೋದಾದ್ರೆ ದಟ್ ಈಸ್ 2026 ಪರ್ಸನಲ್ ಇಯರ್ 9 ಇರೋರಿಗೆ ಒಂದು ರೀತಿ ಚಂದ್ರನ ಎನರ್ಜಿನಲ್ಲಿ ನೀವಿರ್ತೀರಾ. ದಟ್ ಈಸ್ ಒಂದು ಮೂನ್ ಎನರ್ಜಿ ನಿಮ್ಮನ್ನ ರೂಲ್ ಮಾಡ್ತಿರುತ್ತೆ. ಸೊ ಮೂನ್ ಎನರ್ಜಿ ಅಂದಾಗ್ಲೇ ನಿಮ್ಗೆ ಗೊತ್ತಾಗಿದೆ ದಟ್ ಈಸ್ ಎಮೋಷನ್ಸ್ ಮೇಲೆ ಡೈರೆಕ್ಟ್ ಪರಿಣಾಮವನ್ನ ಬೀರ್ತಾ ಇರುತ್ತೆ. ನೀವ್ ಎಮೋಷನಲಿ ನಾನ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತ ಅನ್ಕೊಂಡ್ರು ಕೂಡ ನಿಮ್ಗೆ ಬ್ಯಾಲೆನ್ಸ್ ಪದೇ ಪದೇ ತಪ್ತಾ ಇರುತ್ತೆ. ನಿಮ್ಮ ಫೋಕಸ್ ಆ ಎಮೋಷನಲಿ ಓವರ್ ಆಗ್ದೇನೆ ಅಥವಾ ಡ್ರೈನ್ ಆಗ್ದೇನೆ ಬ್ಯಾಲೆನ್ಸ್ ಆಗಿ ಇರೋದು ಹೇಗೆ ಅದನ್ನ ನೀವು ನೋಡ್ಕೊಬೇಕಾಗಿದೆ. ಓಕೆ, ಅಂಡ್ ಇಲ್ಲಿ ಇನ್ನೊಂದನ್ನ ನಾವು ಅರ್ಥ ಮಾಡ್ಕೊಳೋದಾದ್ರೆ ದಟ್ ಈಸ್ ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ ಎರಡೂ ಕೂಡ ಕಾಮನ್. ದಟ್ ಈಸ್ ಎಲ್ಲರ ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಚಂದ್ರನಲ್ಲೂ ಅಷ್ಟೇ ಅಮಾವಾಸ್ಯೆನೂ ಇದೆ, ಹುಣ್ಣಿಮೆನೂ ಇದೆ. ಅಮಾವಾಸ್ಯೆ ಬಂತು ಅಂತ ಮಾತ್ರಕ್ಕೆ ಅದು ಫಿಕ್ಸ್ ಅಲ್ಲ, ಹುಣ್ಣಿಮೆ ಬಂತು ಅಂದ ಮಾತ್ರಕ್ಕೆ ಅದು ಫಿಕ್ಸ್ ಅಲ್ಲ. ಸೊ ನಂಬರ್ 9 ಅವರು ಅರ್ಥ ಮಾಡ್ಕೊಬೇಕಾಗಿರೋದು ಇದನ್ನೇ, ದಟ್ ಈಸ್ ನನ್ನ ಲೈಫ್ ಅಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಮಾತ್ರಕ್ಕೆ ಅದೇ ಫಿಕ್ಸ್ ಅಲ್ಲ, ಅಥವಾ ನನ್ನ ಲೈಫ್ ತೀರಾ ಕೆಳಗಿದೆ ಅಂತ ಮಾತ್ರಕ್ಕೆ ಅದೇ ಫಿಕ್ಸ್ ಅಲ್ಲ. ಇಟ್ಸ್ ಅ ಸೈಕಲ್. ಈ ಒಂದು ಚಕ್ರ ಮೇಲ್ ಹೋಗ್ತಾ ಇದೆ, ಕೆಳಗ್ ಬರ್ತಾ ಇದೆ. ಮೇಲ್ ಹೋಗ್ತು ಒಂದ್ ಮಾತ್ರಕ್ಕೆ ಅಲ್ಲೇ ನಿಲ್ಲಲ್ಲ, ಕೆಳಗ್ ಬಂತು ಒಂದ್ ಮಾತ್ರಕ್ಕೆ ಅಲ್ಲೇ ನಿಲ್ಲಲ್ಲ. ಸೊ ನಿಮ್ಮ ಎಮೋಷನ್ಸ್ ಮೇಲೆ ಆಕ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ. ಡೌನ್ ಇದ್ದಾಗ, ನೀವು ಎಮೋಷನಲಿ ವೀಕ್ ಇದ್ದಾಗ ಹೇಳ್ಕೊಳ್ಳಿ ಇದಿಷ್ಟೇ ಅಲ್ಲ, ಪರವಾಗಿಲ್ಲ, ನಾಳೆ ನಾನು ಮತ್ತೆ ಹೈಗ್ ಹೋಗ್ತೀನಿ. ಎಮೋಷನಲಿ ಓವರ್ವೆಲ್ಮ್ ಆಗ್ತಾ ಇದ್ದೀರಾ, ನಿಮ್ಮ ಎನರ್ಜಿಯನ್ನ ಗ್ರೌಂಡ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನೂ ಕೂಡ ನಿಮ್ಮಲ್ಲಿ ನೀವು ಕನ್ವಿನ್ಸ್ ಆಗಿ ದಟ್ ಈಸ್ ಇಟ್ಸ್ ನಾರ್ಮಲ್, ಇಟ್ಸ್ ಓಕೆ, ನಾನು ಇದನ್ನ ಬ್ಯಾಲೆನ್ಸ್ ಮಾಡಬಲ್ಲೆ. ಓಕೆ, ಇದು ನಿಮ್ಗೆ ಯೂನಿವರ್ಸ್ ಕೊಡ್ತಾ ಇರೋಂತ ಒಂದು ಮೆಸೇಜ್ ನಂಬರ್ 9 ಅವ್ರಿಗೆ. ಸೊ ಓವರ್ ಆಲ್ ಆಗಿ ಎಲ್ಲಾ ಒಂದು ನಂಬರ್ಸ್ಗೆ ಒನ್ ವರ್ಡ್ ಅಲ್ಲಿ ನಾನು ಹೇಳೋದಾದ್ರೆ, ಸಮ್ಮರಿಯನ್ನ ನೋಡೋದಾದ್ರೆ, ಪರ್ಸನಲ್ ಇಯರ್ ನಂಬರ್ 1, ಫೋಕಸ್ ಆನ್ ಯುವರ್ ಹೀಲಿಂಗ್, ಫೋಕಸ್ ಆನ್ ಯುವರ್ ಸೆಲ್ಫ್, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ನಂಬರ್ 2 ಅವರಿಗೆ ಸ್ಟಾರ್ಟ್ ಟೇಕಿಂಗ್ ಆಕ್ಷನ್. ಕನ್ಸ್ ಕಾಣ್ತಾ ಕೂತ್ರಿ ಅಂತ ಅಂದ್ರೆ ಅದು ಕನ್ಸಷ್ಟೇ ಆಗಿರುತ್ತೆ, ಆಕ್ಷನ್ಸ್ ಆಗೋದಿಲ್ಲ. ಸ್ಟಾರ್ಟ್ ಟೇಕಿಂಗ್ ಆಕ್ಷನ್, ವರ್ಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ನಂಬರ್ 3 ಅವರಿಗೆ ನಿಮ್ಮ ಎನರ್ಜಿಯನ್ನ ನೀವು ಪ್ಯೂರ್ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಎನರ್ಜಿ ಎಷ್ಟು ಪ್ಯೂರ್ ಆಗಿರುತ್ತೆ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ, ಅರ್ಥ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬರೋದಾದ್ರೆ ನಂಬರ್ 4, ಸ್ಟಾರ್ಟ್ ಮೆಡಿಟೇಟಿಂಗ್. ನೀವು ಮೆಡಿಟೇಷನ್ ಮಾಡೋದನ್ನ ಸ್ಟಾರ್ಟ್ ಮಾಡಿ, ಬಿಕಾಸ್ ನಿಮ್ಮ ಎನರ್ಜಿ ಎಲ್ಲಾ ಕಡೆ ಸ್ಕ್ಯಾಟರ್ಡ್ ಆಗ್ತಿರುತ್ತೆ 2026 ಅಲ್ಲಿ. ಅಂಡ್ ನಂಬರ್ 5 ಅವರಿಗೆ ರಿಸ್ಕ್ ತಗೊಂತೀರಾ, ಎಸ್, ಆದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಡೋಂಟ್ ಓವರ್ ರಿಸ್ಕ್ ಯುವರ್ ಸೆಲ್ಫ್. ಓವರ್ ರಿಸ್ಕ್ ಅನ್ನ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಲೈಫ್ ಅನ್ನ ನೀವೇ ಒಂದು ರೀತಿಯಲ್ಲಿ ಏನ್ ಹೇಳ್ತೀವಿ, ನೀವೇ ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಕ್ಕಿಸ್ಕೊಳ್ಬೇಕು ಹೋಗ್ಬೇಡಿ. ಇವನ್ ರಿಸ್ಕ್ ತಗೊಂಡ್ರು ಕೂಡ ಕ್ಯಾಲ್ಕುಲೇಟೆಡ್ ರಿಸ್ಕ್ ಮೇಲೆ ತಗೊಳ್ಳೋದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಅಂಡ್ ಎಸ್ಪೆಷಲಿ ಟ್ರಾವೆಲಿಂಗ್ ಟೈಮ್ ಅಲ್ಲಿ, ಡ್ರೈವಿಂಗ್ ಟೈಮ್ ಅಲ್ಲಿ ಕಂಟ್ರೋಲ್ ಅಬೌಟ್ ಯುವರ್ ಸ್ಪೀಡ್. ನಿಮ್ಮ ಒಂದು ಸ್ಪೀಡ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿ. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಸೇಫ್ಟಿಗೆ ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಅಂಡ್ ನೆಕ್ಸ್ಟ್ ನಂಬರ್ 6, ಪರ್ಸನಲ್ ಇಯರ್ ನಂಬರ್ 6 ಯಾರಿಗೆ ಬರ್ತಾ ಇದೆ, ಯೂನಿವರ್ಸ್ ನಿಮ್ಗೆ ಆಯ್ಕೆಗಳ ಮೇಲೆ ಕಣ್ಣಿಡೋದಕ್ಕೆ ಹೇಳ್ತಾ ಇದೆ. ನಿಮಗೆ
ಆಯ್ಕೆಗಳನ್ನ ಡಿಸಿಷನ್ಸ್ ಅನ್ನ ತಗೋಬೇಕಾದ್ರೆ ನಿಮಗೆ ಏನು ಇಂಪಾರ್ಟೆಂಟ್, ನಿಮ್ಮ ಸೋಲ್ಗೆ ಏನ್ ಇಂಪಾರ್ಟೆಂಟ್ ಅನ್ನೋದ್ರ ಬೇಸ್ ಮೇಲೆ ನೀವು ಡಿಸಿಷನ್ಸ್ ಅನ್ನ ತಗೊಳ್ಳಿ. ಅಂಡ್ ನಂಬರ್ 7 ಅವರಿಗೆ ಎಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ ಇರ್ಬೋದು, ಆದ್ರೆ ಅರ್ಥ ಮಾಡ್ಕೊಳ್ಳಿ ಆ ಡಿಸಪಾಯಿಂಟ್ಮೆಂಟ್ಸ್ ಇಂದನೇ ನಾವು ಕಲಿಯೋದಿಕ್ಕೆ ಸಾಧ್ಯ. ಜಸ್ಟ್ ಆ ಒಂದು ಡಿಸಪಾಯಿಂಟ್ಮೆಂಟ್ ಕಡೆ ನೋಡ್ತಾ ಕೂತ್ರೆ ಯೂನಿವರ್ಸ್ ಕೊಡುವಂತ ಅಪರ್ಚುನಿಟಿಯನ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ಹಾಗಾಗಿ ಡಿಸಪಾಯಿಂಟ್ ಆದ್ರಿ ಅಂದ ಮಾತ್ರಕ್ಕೆ, ಸೋಲ್ ಆಯ್ತು ಅಂದ ಮಾತ್ರಕ್ಕೆ ಅಲ್ಲೇ ನೀವು ಕೂರೋ ಅವಶ್ಯಕತೆ ಇಲ್ಲ. ಅಗೈನ್ ನಿಮ್ಮ ಎನರ್ಜಿಯನ್ನ ಹೈ ಮಾಡ್ಕೊಂಡು ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಆ ಕಡೆ ಕಾರ್ಯರೂಪಕ್ಕೆ ತಗೊಬನ್ನಿ. ಜಸ್ಟ್ ಲೈಕ್ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಸಿ ಬಾಲ್ ನೀವು ಬಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ದಟ್ ಈಸ್ ನೀವು ಬಾಲ್ ಅನ್ನ ಒಂದ್ ಕಡೆ ಎಸೆದ್ರಿ ಅನ್ ಮಾತ್ರಕ್ಕೆ ಅದ್ ಅಲ್ಲೇ ಬಿದ್ದೋಯ್ತು ಅಂತ ಅಂದ್ರೆ ಅದು ನಿಮ್ಗೆ ಒಂದ್ ರೀತಿಯಲ್ಲಿ ಮಜಾನೆ ಕೊಡೋದಿಲ್ಲ. ಆ ಬಾಲ್ ಅನ್ನ ನೀವು ಥ್ರೋ ಮಾಡಿದ್ರಿ ಅಂದ್ರೆ ಅದು ಮತ್ತೆ ಬೌನ್ಸ್ ಬ್ಯಾಕ್ ಆಗತ್ತಲ್ಲ, ಅದು ಲೈಫ್. ಸೊ ನೀವು ಕೂಡ ಅದೇ ಒಂದು ರೂಲ್ ಅನ್ನ ಇಲ್ಲಿ ಫಾಲೋ ಮಾಡ್ಬೇಕು. ನೀವು ಎದ್ರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಬೇಗ ನೀವು ಅಗೈನ್ ಟ್ರ್ಯಾಕ್ ಬಂದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ 8 ಅವರಿಗೆ ಡೋಂಟ್ ಗೋ ವಿತ್ ಯುವರ್ ಎಮೋಷನ್ಸ್. ನಂಬರ್ 8 ನಂಬರ್ 9 ಅವರಿಗೆ ಆಲ್ಮೋಸ್ಟ್ ಕಾಮನ್ ಇದೆ. ದಟ್ ಈಸ್ ಎಮೋಷನ್ಸ್ ಮೇಲೆ ನೀವು ಟೇಕ್ ಕೇರ್ ಮಾಡ್ಬೇಕಾಗಿದೆ. ನಂಬರ್ 8 ಅವ್ರಿಗೆ ನೋಡೋದಾದ್ರೆ ದಟ್ ಈಸ್ ನಿಮ್ಮ ಎಮೋಷನ್ಸ್ ಮೇಲೆ ನೀವು ನಿಮ್ಮ ಲೈಫ್ ಅನ್ನ ಡಿಸೈಡ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಎಮೋಷನ್ಸ್ ಅನ್ನ ಜಸ್ಟ್ ಸೈಡ್ ಇಟ್ಬಿಡಿ. ಈ 2026 ಅಲ್ಲಿ ಎಮೋಷನ್ ಮೇಲೆ ನೀವು ಎಮೋಷನ್ಸ್ ಕಡೆ ನೋಡಕ್ಕೆ ಹೋಗ್ಬೇಡಿ. ಯೂಸ್ ಯುವರ್ ಬ್ರೈನ್. ಓಕೆ, ನಿಮ್ಮ ಬ್ರೈನ್ ಅನ್ನ ಯೂಸ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಕ್ಲಾರಿಟಿ ಸಿಗಕ್ಕೆ ಸ್ಟಾರ್ಟ್ ಆಗತ್ತೆ. ನಂಬರ್ 9 ಅವರಿಗೆ ಯೂನಿವರ್ಸ್ ನಿಮ್ಗೆ ಕಲಿಸ್ತಾ ಇರುವಂತದ್ದು ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ ಅನ್ನೋದೆಲ್ಲವೂ ಕೂಡ ಕಾಮನ್. ಎರಡನ್ನೂ ಕೂಡ ನೀವು ಒಂದೇ ರೀತಿಯಲ್ಲಿ ನೋಡಿ ಅಂತ ಅನ್ಬಿಟ್ಟು, ಅಂಡ್ ಎಸ್ಪೆಷಲಿ ಎಮೋಷನಲಿ ಯು ಫೀಲ್ ಲೈಕ್ ಉಲ್ಟಾ ಪಲ್ಟಾ ಆ ತರದಲ್ಲಿ ಆಗತ್ತೆ, ಏರುಪೇರು ಆಗ್ತಿರತ್ತೆ. ದಟ್ಸ್ ಪರ್ಫೆಕ್ಟ್ಲಿ ಫೈನ್. ಜಸ್ಟ್ ಫೋಕಸ್ ನಿಮ್ಮ ಒಂದು ಇನ್ನರ್ ಅಲ್ಲಿ ನೀವು ಫೋಕಸ್ ಮಾಡಿ. ದಟ್ ಈಸ್ ನಿಮ್ಮ ಒಳ ಮನ್ಸಲ್ಲಿ ನೀವು ಫೋಕಸ್ ಮಾಡಿ. ಎಷ್ಟು ನಿಮ್ಮ ಒಳ ಮನ್ಸಿಗೆ ನೀವು ಫೋಕಸ್ ಮಾಡ್ತೀರಾ ಅಷ್ಟು ನಿಮ್ಮ ಒಂದು ಎಮೋಷನ್ಸ್ ಅನ್ನ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಬಿಕಾಸ್ ನೀವು ಹೊರಗಿನವ್ರ ಮೇಲೆ ಫೋಕಸ್ ಮಾಡಿದ್ರಿ, ನಿಮ್ ಫ್ಯಾಮಿಲಿ ಅವ್ರ ಮೇಲೆ ನೀವು ಫೋಕಸ್ ಮಾಡಿದ್ರಿ ಅಂತ ಅಂದ್ರೆ ಆ ಒಂದು ಎಮೋಷನಲ್ ಏರುಪೇರು ಮತ್ತಷ್ಟು ಆಗತ್ತೆ. ಓಕೆ, ಸೊ ಹಾಗಾಗಿ ನಿಮ್ ಎನರ್ಜಿ ಯಾವಾಗ್ಲೂ ಕೂಡ ನಿಮ್ಮ ಮನ್ಸಿನ ಮೇಲೆ, ನಿಮ್ಮ ಒಳ ಮನ್ಸಿನ ಮೇಲೆ ಫೋಕಸ್ಡ್ ಆಗಿರ್ಲಿ. ಓಕೆ, ನಿಮ್ಮ ಇನ್ನರ್ ವಾಯ್ಸ್ ಮೇಲೆ ಫೋಕಸ್ ಆಗಿರ್ಲಿ. ಫೈನ್. ಸೊ ಇದು ಪರ್ಸನಲ್ ಇಯರ್ ಯಾರ್ದು 1 to 9 ಕ್ಯಾಲ್ಕುಲೇಟ್ ಮಾಡಿದ್ವಿ. ಅವರ ಒಂದು ರೀಡಿಂಗ್ಸ್ ಅನ್ನ ನಾನು ಮಾಡಿದ್ದೀನಿ. ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಏನು ಟೇಕ್ ಅವೇಸ್, ಏನನ್ನ ಈ ಒಂದು ರೀಡಿಂಗ್ ಇಂದ ಕಲ್ತ್ರಿ, ಅಂಡ್ 2026 ಅನ್ನ ಬೇಸ್ಡ್ ಆನ್ ದಿಸ್ ನಿಮ್ಮ ಲೈಫ್ ನ ಅಕಾರ್ಡಿಂಗ್ ಆಗಿ ನೀವು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಎಸ್, ಬಾಯ್ ಬಾಯ್.